ಸುದ್ದಿ. ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂತಹ ಡೆಡ್ಲಿ ಸ್ಟಿಂಗ್ ಆಪರೇಷನ್, ರಾಜ್ಯದಲ್ಲಿ ಸಂಚಲನ ಮೂಡಿಸಿದಂತಹ ಅಬಾರ್ಷನ್ ದಂಧೆ, ಕವರ್ ಸ್ಟೋರಿ ತಂಡ ನಡೆಸಿದಂತಹ ರಹಸ್ಯ ಕಾರ್ಯಾಚರಣೆ. ನಿನ್ನೆ 9 ಗಂಟೆಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಕವರ್ ಸ್ಟೋರಿ ತಂಡ ನಡೆಸಿದಂತಹ ಈ ಸ್ಟಿಂಗ್ ಆಪರೇಷನ್ ಅನ್ನ ಬ್ರೇಕ್ ಮಾಡಿತು. ಇಡೀ ರಾಜ್ಯದಾದ್ಯಂತ ಸಂಚಲನವನ್ನ ಮೂಡಿಸಿತು ಈ ಪ್ರಕರಣ. ಕವರ್ ಸ್ಟೋರಿ ತಂಡಕ್ಕೆ ಈ ಗ್ಯಾಂಗ್ ಹಾಗಾದ್ರೆ ಸಿಕ್ಕ ಬಿದ್ದಿದ್ದು ಹೇಗೆ? ಯಾಕಂದ್ರೆ ವಿಜಯಪುರದಲ್ಲಿ ನಡೆದಂತ ಈ ಘಟನೆ ಏನಿದೆ, ಅಲ್ಲಿರೋ ಯಾವ ಅಧಿಕಾರಿಗಳಿಗೂ ಸುತ್ತಮುತ್ತಲ ಜನಕ್ಕೂ ಇದರ ಬಗ್ಗೆ ಮಾಹಿತಿ ಇರಲಿಲ್ಲ. ಅಂತದ್ರಲ್ಲಿ ಕವರ್ ಸ್ಟೋರಿ ತಂಡಕ್ಕೆ ಈ ಗ್ಯಾಂಗ್ ಸಿಕ್ಕಾಕೊಂಡು ಬಿದ್ದಿದ್ದಾದ್ರೂ ಹೇಗೆ? ಇದು ನರ್ಸ್ಗಳ ಮನೆಯಲ್ಲೇ ನಡೆದಂತಹ ಒಂದು ಘಟನೆ. ತಮ್ಮ ಮನೆಯನ್ನೇ ಮಿನಿ ಆಪರೇಷನ್ ಥಿಯೇಟರ್ ಮಾಡ್ಕೊಂಡಿದ್ರು ಈ ನರ್ಸ್ಗಳು. ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಜನರ ಜೀವ ಉಳಿಸುವಂತಹ ಕೆಲಸ ಮಾಡಬೇಕಾಗಿದ್ದಂತಹ ಈ ನರ್ಸ್ಗಳು ಮಾಡ್ತಾ ಇದ್ದದ್ದು ಅಬಾರ್ಷನ್ ದಂಧೆ. ಆ ದಂಧೆಗೆ ಅವರು ಸ್ಪಾಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದು ತಮ್ಮ ಮನೆಯನ್ನೇ. ಡೆಡ್ಲಿ ಆಪರೇಷನ್, ಭಯಾನಕ ವಿಡಿಯೋಗಳು. ಒಂದಿಷ್ಟು ಕೂಡ ಈ ದಂಧೆಕೋರರಿಗೆ, ಈ ನರ್ಸ್ಗಳಿಗೆ ಕಾನೂನಿನ ಭಯ ಇಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ಆ ರೀತಿಯಲ್ಲಿ ಎರ್ರ ಬೆರ್ರಿ ಅಬಾರ್ಷನ್ಗಳನ್ನ ಮಾಡಿಸ್ತಾ ಇದ್ರು. 3 ತಿಂಗಳಿರ್ಲಿ, 8 ತಿಂಗಳ ಗರ್ಭಿಣಿಯಾಗಿರ್ಲಿ, ಎಲ್ರಿಗೂ ಅಬಾರ್ಷನ್ ಇಲ್ಲಿ ಫಿಕ್ಸ್. ಈ ಅಬಾರ್ಷನ್ ದಂಧೆಯ ಕರಾಳ ಮುಖವನ್ನ ಬಯಲಿಗೆಳಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮದುವೆಯಾಗಿರ್ಲಿ, ಮದುವೆಯಾಗದೇ ಇರ್ಲಿ, ಅಬಾರ್ಷನ್ ಪಕ್ಕ ಇಲ್ಲಿ. ಸರ್ಕಾರಿ ಆಸ್ಪತ್ರೆಯ ನರ್ಸ್ಗಳೇ ನಡೆಸ್ತಾ ಇದ್ದಂತಹ ಈ ಅಬಾರ್ಷನ್ ದಂಧೆ ಏನಿದೆ, ಆ ದಂಧೆಯನ್ನು ಬಯಲಿಗೆಳೆದದ್ದು, ಈ ನರ್ಸ್ಗಳ ಮುಖವಾಡವನ್ನ ಬಯಲಿಗೆಳೆದದ್ದು ಕವರ್ ಸ್ಟೋರಿ ತಂಡ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ಮೂಲಕ ಇವರ ಬಿಸ್ನೆಸ್ ಯಾವ ರೀತಿಯಲ್ಲಿ ನಡೀತಾ ಇದೆ ಅನ್ನೋದು ಪಟ ಬಯಲಾಯ್ತು. ಅಬಾರ್ಷನ್ ಮಾಡೋದನ್ನ ಬಿಸ್ನೆಸ್ ಮಾಡ್ಕೊಂಡಿದ್ದಂತಹ ಈ ನರ್ಸ್ಗಳು ತಮ್ಮ ಮನೆಯಲ್ಲೇ ಒಂದು ಮಿನಿ ಆಪರೇಷನ್ ಥಿಯೇಟರ್ ಮಾಡ್ಕೊಂಡ್ಬಿಡ್ತಾರೆ. ಅದರಲ್ಲೂ ಬಹಳ ಚಾಲಾಕಿ ಇವರು. ತಮ್ಮ ಅಕ್ಕಪಕ್ಕದಲ್ಲೇ ಊರಿನವರೇ ಯಾರಾದ್ರೂ ಬಂದ್ರೆ ಮಾಡಿಸೋದಿಲ್ಲ, ಯಾಕಂದ್ರೆ ಸಿಕ್ಕಾಕೊಂಡ್ಬಿಡ್ತೀವಿ ಅನ್ನುವಂತಹ ಭಯ ಅವರಿಗೆ. ಬೇರೆ ಊರಿಂದ ಬಂದಂಥವರಿಗೆ 20,000 ಹಣ ತಗೊಳ್ತಾರೆ, ಅಬಾರ್ಷನ್ ಫಿಕ್ಸ್ ಮಾಡ್ತಾರೆ. ಎಂತ ರಿಸ್ಕ್ ಇರ್ಲಿ, ಮಾಡೋದಕ್ಕೆ ರೆಡಿ ಅಂತಾರೆ. ಹಣ ಮನೆ ಮಗಳು ಸಾಕು ಅಷ್ಟೇ, ಹಣನೇ ಇಂಪಾರ್ಟೆಂಟ್. ದುಡ್ಡು ಕೊಟ್ರಾಯ್ತು, ಏನು ಕೆಲಸ ಆದ್ರೂ ಆರಾಮಾಗಿ ಮಾಡ್ತಾರೆ. 3 ತಿಂಗಳಾಗಿರ್ಲಿ, 6 ತಿಂಗಳಾಗಿರ್ಲಿ, 8 ತಿಂಗಳಾಗಿರ್ಲಿ. ಯಾಕಂದ್ರೆ ಈ ಅಬಾರ್ಷನ್ ಅಂತ ಅಂದಾಗ ಅದರಲ್ಲಿ ಹೈ ರಿಸ್ಕ್ ಇರುತ್ತೆ. ಆ ರಿಸ್ಕ್ ತಗೊಳ್ಳೋದಕ್ಕೂ ಇವ್ರು ರೆಡಿ ಇರ್ತಾರೆ. ಮಗಳ ತರ ನೋಡ್ಕೋತೀವಿ ನಾವು, ಆರಾಮಾಗಿ ಮಾಡಿಸ್ಕೊಡ್ತೀವಿ ಅಂತ. ಯಾವ ರೀತಿ ಈ ದಂಧೆ ನಡೀತಾ ಇತ್ತು, ಬನ್ನಿ ಅದರ ಡೀಟೇಲ್ಸ್. ನಿಮ್ದು ಮ್ಯಾರೇಜ್ ಮ್ಯಾರೇಜ್ ಆಗಿಲ್ರಿ ಮೇಡಮ್, ಅದ ದೊಡ್ಡ ಪ್ರಾಬ್ಲಮ್ ಆಗಿದ್ರಿ. ಈಗ ಮತ್ತ ಇದು ಮಾಡೋರೆ ನೀವು? ಈಗ ಆಕಿ ಹುಡುಗಿ ಹ್ಞೂ ಅಂದಾಳ್ರಿ, ಹುಡುಗಿ ಓನ್ ಆಗ್ಬೇಕ್ರಿ. ಮತ್ತೇನ್ ಮಾಡೋದ್ರಿ ಮೇಡಮ್ ರೀ? ಆಕಿ ಅವಿ ಎಲ್ಲಿರ್ತಾರ್ರಿ? ಎಷ್ಟ್ ದಿನ ಐತ್ರಿ ಗೊತ್ತಾಗ್ರಿ? ಈಗ 4 ತಿಂಗಳಾಗಿತ್ರಿ ಅದು. ಎಂಸಿನ ಆಗಿಲ್ರಿ ಅಕ್ಕಿಗ್ರಿ. 4 ತಿಂಗಳ ಮ್ಯಾಗ ಹೋಗಿತ್ರಿ ಅದು. ಸ್ಕ್ಯಾನಿಂಗ್ ಮಾಡಿದ್ರಿ ಮೇಡಮ್ ರೀ. ಇನ್ನ ಮ್ಯಾರೇಜ್ ಆಗಿಲ್ರಿ, ಯಾನಕ್ ಹೋಗಿಲ್ರಿ ಅಲ್ರಿ. ಭಾಳ ರಿಸ್ಕ್ ಅದ. ಮತ್ತ ಆಮೇಲೆ ಅದರೀಗ ಅದನ್ನು ಕ್ಲಿಯರ್ ಮಾಡಿ ತೆಗೆದು ಬಿಡುದ್ರಿ ಮೇಡಮ್ ರೀ. ಏನಿದ್ರು ಏನಿದ್ರು ತೆಗ್ದ ಬಿಡುದ್ರಿ. ಅದನ್ನೇ ನಾ ಮ್ಯಾರೇಜ್ ಆಗಿಲ್ಲ ಅದನ್ನ ಇಟ್ಕೊಂಡಿನ್ ಮಾಡ್ರಿ ಮೇಡಮ್. ಅದ್ ಈಗ ನಾನು ಆಗಾಗಲ್ಲ, ಬೇರೆದವ್ರು ಆಗಕ್ ಹೋಗಲ್ರಿ. ಹಂಗೆ ನಮ್ದು ಇಬ್ಬರದು ಲವ್ ಅಫೇರ್ ಆತ್ರಿ ಅದು. ಹಾ ರೀ, ಈಗ ಅದ ಅಫೇರ್ ಆಗಿ ಎಲ್ಲ ಸಮಸ್ಯೆ ಕೊಟ್ಟೈತ್ರಿ. ಈಗ ಹುಡುಗಿ ಎತ್ರಾಳ ಏನು ಗಿಡ್ಡಾಳ ಅನ್ರಿ? ನರ್ಸ್ಗಳಾದ ಸುಭದ್ರಾ ಮತ್ತು ಸಾವಿತ್ರಿ ಇಬ್ರು ಸೇರಿ ಈ ದಂಧೆಯನ್ನ ನಡೆಸ್ತಾ ಇದ್ರು. ಮುದ್ದೇಬಿಹಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಭದ್ರಾ ಸ್ಟಾಫ್ ನರ್ಸ್, ಇಂಡಿಯಾ ಹಲಸಂಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವಿತ್ರಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಕೈ ತುಂಬಾ ಸಂಬಳ ಇರುತ್ತೆ, ಆದ್ರೂ ಸಹ ಹಣದ ಆಸೆಗೆ ಬಿದ್ದು ಈ ದಂಧೆಯನ್ನ ನಡೆಸ್ತಾ ಇದ್ರು. ಇಬ್ರು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈ ದಂಧೆಯನ್ನ ಇಬ್ರು ಜೊತೆಯಲ್ಲಿ ನಡೆಸ್ಕೊಂಡು ಬಂದಿದ್ರು. ಮನೆಯಲ್ಲೇ ಅಬಾರ್ಷನ್ ಮಾಡಿಸ್ತಾ ಇದ್ರು. 3 ತಿಂಗಳು, 6 ತಿಂಗಳು, 8 ತಿಂಗಳು ಆದಂತಹ ಗರ್ಭಿಣಿಯನ್ನ ಕರ್ಕೊಂಡು ಬಂದ್ರು ಕೂಡ ಅಲ್ಲಿ ಅವರು ಅಬಾರ್ಷನ್ ಮಾಡಿಸ್ತಾ ಇದ್ರು. ಈ ಅಬಾರ್ಷನ್ ದಂಧೆ ವಿಜಯಪುರದಲ್ಲಿ ನಡೀತಾ ಇತ್ತು. ಇದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈಗ ಬಟಾಬಯಲು ಮಾಡಿದೆ. 6 ತಿಂಗಳ ಗರ್ಭಿಣಿಯನ್ನ ಕವರ್ ಸ್ಟೋರಿ ತಂಡ ಈ ಟೀಮ್ನ ಬಳಿ ಕರ್ಕೊಂಡು ಹೋಗುತ್ತೆ. ಅಬಾರ್ಷನ್ ಮಾಡಿಸ್ಬೇಕು ಅಂತ ಮನವಿ ಮಾಡ್ತಾರೆ. ದುಡ್ಡಿನ ಆಸೆಗೆ ಅಬಾರ್ಷನ್ ಮಾಡಿಸೋದಕ್ಕೆ ಆ ನರ್ಸ್ಗಳು ಕೂಡ ಒಪ್ತಾರೆ.
ಅಬಾರ್ಷನ್ಗೆ 20,000 ಹಣ ಕೊಡಬೇಕು ಅಂತಾರೆ. ಅಲ್ಲೇ ಹಣ ಕೊಟ್ಟು ಬಿಡಬೇಕು. ಮುದ್ದೇಬಿಹಾಳದ ಬಸ್ ಸ್ಟ್ಯಾಂಡ್ ನಲ್ಲೇ ಈ ಡೀಲಿಂಗ್ ನಡೆಯುತ್ತೆ. ಬೇರೆ ಎಲ್ಲೋ ಅಲ್ಲ, ಬಸ್ ಸ್ಟ್ಯಾಂಡ್ ನಲ್ಲೇ ಕುತ್ಕೊಂಡು ಈ ಡೀಲಿಂಗ್ ನಡೆಸ್ತಾರೆ. 20,000 ಹಣ ಪಡೀತಾರೆ ಸ್ಥಳದಲ್ಲೇ. ಬಸ್ ಸ್ಟ್ಯಾಂಡ್ ಅಲ್ಲೇ ಕೂತು ಹಣದ ವ್ಯವಹಾರ ಕೂಡ ಮಾತಾಗುತ್ತೆ. 10,000 ಕ್ಯಾಶ್, 10,000 ಫೋನ್ ಪೇ ಮಾಡಿಸ್ಕೋತಾರೆ ನರ್ಸ್ಗಳು. 20,000 ಒಂದು ಅಬಾರ್ಷನ್. 8ನೇ ಕ್ಲಾಸ್ ಹುಡುಗಿಗೂ ಕೂಡ ನಾವು ಅಬಾರ್ಷನ್ ಮಾಡಿಸಿದೀವಿ ಅಂತ ಹೇಳ್ತಾರೆ. ಎಂತ ದಂಧೆ ನಡೆಸ್ತಾರೆ ನೋಡಿ. ಮೇಡಮ್ ಸ್ವಲ್ಪ ಕ್ಯಾಶ್ ಫೋನ್ ಪೇ ಮಾಡಬೇಕು. ನಂಬರ್ ಇರುತ್ತೆ, ಐವತ್ತು ಫೋನ್ ಮಾಡ್ತೀವಿ. ನಿಮ್ಗೇನು ಅವಶ್ಯಕತೆ ಇಲ್ಲ, ಹೋಗಿ ನಾಳೆ ಬರ್ತೀರ ಬರ್ತಾರ್ರಿ. ನಾಳೆ ಸಾಯಂಕಾಲ ತನಕ ಆಗ್ಬೋದು. ನಾಳೆ ಫೋನ್ ಮಾಡ್ತೀನಿ. ಸುಮ್ಮನೆ ಸುಮ್ಮನೆ ಯಾಕೆ ಇದು ಮಾಡ್ತೀವಿ? ಹಾಸ್ಪಿಟಲ್ ಈಗ ನಾಳೆ ಮತ್ತೆ ಬರ್ಬೇಕಮ್ಮ. ಇವ್ರಿಗೆ ಬಿಡುನ್ರಿ, ಬಿಟ್ಟು ಅವ್ರೇನಂತಾರೆ ನೀವು ಇಲ್ಲಿ ಸುಮ್ಮ ಏನಂತಾರೆ ಅವ್ರಿಗೆ ಬಿಡಿ, ಯಾರೇ ನೋಡಲಿ ನಿಮ್ಮ ಸುಮ್ಮನೆ ಯಾಕತ್ತ ನೀವು ಆಕಿಗೆ ಬಿಟ್ಟು ಹೋರೇತಾರೆ ಅವ್ರು ಮೇಡಮ್ ರೀ. ನಾಳೆ ಮುಂಜಾನೆ ಫೋನ್ ಮಾಡ್ತಾರೆ, ಅವ್ರು ಬರಕತ್ರೆ ಹೇಳ್ತಾರೆ. ಮತ್ತೆ ಬರ್ಬೇಕಾ? ನಾಳೆ ಅವ್ರಿಗೆ ಕರ್ಕೊಂಡು ಹೋಗಕ್ಕೆ ಬಿಟ್ಟು ನಾಳೆ ಬರ್ರಿ ಅಂತನಾ? ಹಾಂ ಮಾಡ್ತೀವಿ. ಈಗ ಹಾಸ್ಪಿಟಲ್ ಬಿಟ್ಟು ಹೋಗ್ಬಿಡ್ತೀವಿ ಹಂಗಾರೆ. ನಿಮ್ಮ ಊರಿಗೆ ಹೋಗ್ರಿ. ಹೌದ್ರಿ, ಆಯ್ತು ಆಗ್ಬೋದು. ಆಯ್ತು ಅವ್ರ ಮೇಡಮ್ ಇಂಥವೇ ಭಾಳ ಮಾಡ್ತಾರೆ, ಮಗಳಿಗಿಂತ ಹೆಚ್ಚು ನೋಡ್ತಾರೆ. ನೀವು ಬಿಟ್ಟರೆ ಸಾಕು. ಮೊನ್ನೆ ಬರೀ ಒಂದು ಹುಡುಗ ಬಂದಿದ್ದ ನಿಮ್ಮಂಗೆ ಆಕಿನ ಹೊಟ್ಟಿ ಜಾಸ್ತಿ ಐತ್ರಿ, ಆಕಿಂದು ಫಸಲ್ ಇತ್ತು. ಆ ಹುಡುಗಿ ಬಿಟ್ರೆ ಅವ್ರ ಹುಡುಗಿಗೆ ಅಷ್ಟೇ ಒಳಗೆ ತೊಗೊಂಡ್ರು, ಹುಡುಗ ಹೊರಗೆ ತೊಗೊಂಡು ಆ ಹುಡುಗ ಹೈರಾಣ ಆದ್ರು. ಆ ಹುಡುಗಿ ಹೊಳ್ಳಿದ್ದೆ ಈಗ ದಿನ ಫೋನ್ ಹಚ್ತಾ, ಮೇಡಮ್ ನೀವು ಎರಡು ಕಾಜಿ ಮಾಡಿರಿ, ನಮಗೆ ಸುದ್ದಿ ಅದ. ಅವ್ರ ಮೇಡಮ್ ಅವ್ರ ಮನೆಗೆ ಹೋದ್ರೆ ನಾವು ನೋಡಿದ್ರಿ ನಮ್ಮ ಸ್ಟಿಂಗ್ ಆಪರೇಷನ್ ಅಲ್ಲಿ ಹೇಗೆ ಮಾತನಾಡ್ತಾರ ನರ್ಸ್ಗಳು ಅಂತ. ಹಾಗಿದ್ರೆ ಅಬಾರ್ಷನ್ ಹೇಗೆ ಮಾಡಿಸ್ತಾರೆ? ಮಾತ್ರೆ ಕೊಡ್ತಾರೆ ಗರ್ಭಿಣಿಯರಿಗೆ ಅಬಾರ್ಷನ್ ಮಾಡುವಾಗ ಈ ನರ್ಸ್ಗಳು. ಅಂದ್ರೆ 3 ತಿಂಗಳೊಳಗಿನ ಗರ್ಭಿಣಿಯರಿಗಾದ್ರೆ ಮಾತ್ರೆ ಕೊಟ್ಟು ಅಬಾರ್ಷನ್ ಮಾಡಿಸ್ತಾರೆ. ಒಮ್ಮೆ 3 ತಿಂಗಳು ತುಂಬಿದಂತಹ ಗರ್ಭಿಣಿಯರಾದ್ರೆ ಅವರಿಗೆ ಅಬಾರ್ಷನ್ನೇ ಮಾಡಿಸ್ತಾರೆ. ಕವರ್ ಸ್ಟೋರಿ ತಂಡದ ಎದುರು ಈ ನರ್ಸ್ಗಳು ತಮ್ಮ ದಂಧೆ ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ. ಬಹಳ ಲೀಲಾಜಾಲವಾಗಿ ಅವರು ಅಬಾರ್ಷನ್ ದಂಧೆಯನ್ನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಅವರ ಮಾತುಗಳೇ ಸಾಕ್ಷಿ. ಬಸ್ ಸ್ಟ್ಯಾಂಡ್ ನಲ್ಲಿ ನಡೆದಂತಹ ಡೀಲ್ ಅನ್ನ ನಾವು ನೋಡಿದ್ವಿ. ಗರ್ಭ ತೆಗೆಯೋದಕ್ಕೆ ಮಾತ್ರೆಗೆ 2,000 ರಿಂದ 3,000 ರೂಪಾಯಿ ಫಿಕ್ಸ್. ಒಂದೊಮ್ಮೆ 3 ತಿಂಗಳು ತುಂಬಿದ ಗರ್ಭಿಣಿಯರಾದ್ರೆ ಅವರಿಗೆ ಅಬಾರ್ಷನ್ ಮಾಡಿಸ್ಬೇಕಲ್ಲ, ಅದಕ್ಕೆ 20,000 ರೂಪಾಯಿ ಫಿಕ್ಸ್ ಮಾಡಿದ್ದಾರೆ. ದುಡ್ಡು ಕೊಟ್ರೆ ಎಂತ ರಿಸ್ಕ್ ಕೇಸ್ ಇರ್ಲಿ, 8 ತಿಂಗಳು ತುಂಬಿರ್ಲಿ, ಅಂಥವರಿಗೂ ಅಬಾರ್ಷನ್ ಮಾಡಿಸೋದಕ್ಕೆ ರೆಡಿ ಅಂತಾರೆ ಈ ನರ್ಸ್ಗಳು ಅಂತಂದ್ರೆ ಲೆಕ್ಕ ಹಾಕಿ. ಇವರಿಗೆ ಯಾರ ಜೀವದ ಬಗ್ಗೆ ಕೂಡ ಬೆಲೆಯೂ ಇಲ್ಲ, ಭಯವೂ ಇಲ್ಲ. ಏನಾಯ್ತು ಹಾಗಿದ್ರೆ ಮುಂದಿನ ಹಂತದಲ್ಲಿ ಆ ಸ್ಟಿಂಗ್ ಆಪರೇಷನ್ ನೋಡೋಣ. ಇಲ್ರಿಪ್ಪ ನಾ ಅಂತ ಇಲ್ಪ ದೇವ್ರಣ್ಣೆ ಅಂತ ಎಲ್ಲ ಮಾಡಂಗಿಲ್ಲ ನಮ್ಗೆ. ನಾನು ಬಂದಿನಿ ಇಲ್ಲಿ ಒಂದು 2.5 ತಿಂಗಳು ಫೋನೇ ಮುರ್ತಿದ್ದು ಹಾಕ್ಬೋದು. ಅವರು ಅನ್ಮೇರಿಡ್ರಿ ಊರು ಒಳಗಿತ್ತು ಅಂದ್ರೆ ಹಿಂಗತ್ತೆ ಹೇಳ್ರಿ, ಬೇಕಂದ್ರೆ ಇಟ್ಕೋದ್ರಿ. ನೀವು ಫೋನ್ ಸರಿ ಕನೆಕ್ಷನ್ ಕೊಡ್ರಿ, ನಾನು ಹ್ಯಾಂಗ್ ಇಟ್ಕೊಳ್ತೀನಿ. ಸರಿ ಎಷ್ಟು 1000 4 ಒಂದ್ ದಿನ ಇರ್ಬೇಕಾಗ್ತದೆ. ನೋಡ್ರಿ ಪಾಪ ಇವತ್ತು ಇರೋರೇ ಇದ್ರಿ. ಇಲ್ಲೋಡ್ರಿ ಸಂದಗಿನ ಬಾತ್ ಹೇಳ್ರಿ, ನಮ್ಮ ಮನೆಗೆ ಹೋಗಿ ನಮ್ಮ ಮನೆಯವ್ರು ಇಂಥ ಮಾಡ್ಬಿಡ್ತಾರೆ. ಈಗ ಮನೆಯವ್ರಿಗೆ ರೇಡಿಗೆ ಅಮೌಂಟ್ ಜಾಸ್ತಿ ಮಾಡ್ಯಾರ. ಮಂಡ್ಯದಾಗ ಮತ್ತು ಇದ್ರಾಗ ಅದು ದೂರ ನಿಮ್ಗೆ ಹಾಳದ್ರಿ. ಎಲ್ಲವ್ರು ಎಲ್ಲ ಏನ್ರಿ ಖರ್ಚು ನಾವು ಹಾಕೊಂತೀವಿ, ಬಾಕಲ್ ಗಿಸ್ಬಿಡ್ರಿ ಮೇಡಮ್. ಮುಂದೆ ಮಾಡೋದು ಸಂಡೆಗೊಮ್ಮೆ ಮಾಡ್ತಾರೆ. ಅದು ನೆಸ್ಕಿಂದಾಗ ಹೋಗ್ಬೇಕು 3ಕ್ಕೆ 4 ನಾವು ಅಲ್ಲಿ ಆಡುಗಳು. ಆಮೇಲೆ ಇನ್ನೊಂದು ಅದು ಹೆಣ್ಣು ಗಂಡು ನೋಡಿ ಅದಕ್ಕೂ ಬೇಕಾದ್ರೆ ರೊಕ್ಕ ಖರ್ಚು ಮಾಡ್ತೀವಿ. ತೋರಿ ನಿಮ್ದು ಅಮೌಂಟ್ ಸಂಡೆ ದಿನ ಫೋನ್ ಹಚ್ತೀನಿ ಸರ್. ನೀವು ಶನಿವಾರ ನಂಗೆ ಫೋನ್ ಹಚ್ಬೇಕ್ರಿ. ಶನಿವಾರ ನಾ ಈ ಒಟ್ಟ ಮೆನ್ಷನ್ ಮಾಡಲ್ಲ ನೋಡ್ರಿ ವಿಷಯ. ಹೋಗೋದು ಬರೋದು ಇಷ್ಟೇ ಐತಿ. ನಾನು ಅಮೌಂಟ್ ಹಿಂಗೆ ಹೇಳ್ತಾರೆ. ಸಿಗೋಣ್ರಿ ಮೇಡಮ್. ಎಲ್ಲದಕ್ಕೂ ಹಣ ಕೊಟ್ರೆ ಸಾಕು, ಎಂತ ರಿಸ್ಕ್ ಆದ್ರೂ ತಗೋತಾರೆ. 3 ತಿಂಗಳು 6 ತಿಂಗಳು 8 ತಿಂಗಳೇ ಆಗಿರ್ಲಿ, ನಾವು ಮಾಡಿಸ್ತೀವಿ ಅಬಾರ್ಷನ್ ಅಂತ ಹೇಳ್ತಾರೆ. ಮಾತ್ರೆಗೂ ಹಣ, ಅಬಾರ್ಷನ್ ಮಾಡಿಸಿದ್ದಕ್ಕೂ ಹಣ. ಕೇಸ್ ಡಿಪೆಂಡ್. ಅದು ಬಸ್ ಸ್ಟ್ಯಾಂಡ್ ಅಲ್ಲೇ ಡೀಲ್ ಮಾಡ್ತಾರೆ ಅಂತಂದ್ರೆ ಲೆಕ್ಕ ಹಾಕಿ ಅವ್ರಿಗೆ ಯಾರು ಭಯ ಇಲ್ಲ, ಸ್ಪಷ್ಟ ಆಗುತ್ತೆ.
ನಿಜ ನಿಜ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಾವು ಕೊಡ್ತೀವಿ. ಯಾಕಂದ್ರೆ ನಿನ್ನೆ ಈ ಸುದ್ದಿ ಬ್ರೇಕ್ ಮಾಡಿದ ನಂತರದ ಡೆವಲಪ್ಮೆಂಟ್ಗಳು ಏನಾಯ್ತು, ಯಾಕಂದ್ರೆ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇನ್ನೊಂದು ಕಡೆ ಇದರ ಮೂಲ ಹುಡುಕುವಂತಹ ಕೆಲಸ ಕೂಡ ಆಗ್ತಾ ಇದೆ. ಈಗ ಮಂಡ್ಯದಲ್ಲಿ ಕೇಸ್ ಒಂದು ಪ್ರಕರಣ ರಿವೀಲ್ ಆಗ್ತಾ ಇದ್ದಂಗೆ ಇಡೀ ರಾಜ್ಯದಾದ್ಯಂತ ಇದು ಎಲ್ಲೆಲ್ಲಿ ನಡೀತಾ ಇದೆ ಇಂಥ ಪ್ರಕರಣಗಳು ಅನ್ನೋದರ ಬಗ್ಗೆಯೂ ಕೂಡ ಮಾತಾಗಿತ್ತು. ಆದ್ರೆ ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತಲೇ ಕೇಳ್ತಾ ಇದ್ರು. ಈಗ ವಿಜಯಪುರದ ಪ್ರಕರಣ ಬಯಲಿಗೆ ಬರ್ತಾ ಇದೆ. ಬೇರೆ ಇನ್ನು ಎಲ್ಲೆಲ್ಲ ಇಂತಹ ಘಟನೆಗಳು ನಡೀತಾ ಇದೆ, ದಂಧೆ ನಡೀತಾ ಇದೆ, ಇದ್ರ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ. ಆರೋಗ್ಯ ಸಚಿವರು ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಬೇಕಾದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.